कर्दमेन प्रजा भूता मयि संभव कर्दमा श्रियं वासय मे कुले मातरं पद्म मालिनीं. ಅವಳು ಹೆತ್ತಿರುವಂಥ ಕಂದನದ ಕರ್ದಮನು. ಬಾರ ಬಾ ಕರ್ದಮನೆ, ನನ್ನ ಬಳಿ ನೆಲೆಸು, ಇರಗೊಳಿಸು ಸಿರಿಯನ್ನು ನನ್ನ ಸಂತತಿಯಲ್ಲಿ. ತಾವರೆಯ ಮಾಲೆಯನ್ನು ತೊಟ್ಟ ತಾಯನ್ನು. ಶ್ರೀ ಸೂಕ್ತದ 11ನೇ ಮಂತ್ರ ಇದು. ಈ ಕರ್ದಮನನ್ನ ತನ್ನ ಮಗನನ್ನಾಗಿ ಪಡೆದಳಿವಳು ಈ ತಾಯಿ ಲಕ್ಷ್ಮೀದೇವಿ. ಜಗನ್ಮಾತೆಯ ಮಗನಾದಂಥ ಕರ್ದಮನೆ, ನೀನು ನನ್ನ ಮೇಲೆ ಕರುಣೆ ತೋರಿ ನನ್ನಲ್ಲಿ ಸನ್ನಿಹಿತನಾಗು, ಜೊತೆಗೆ ನಿನ್ನ ತಾಯಿಯಾದ ಕಮಲದ ಮಾಲೆಯನ್ನು ಕೊರಳಲ್ಲಿ ತೊಟ್ಟಂತಹ ಲಕ್ಷ್ಮೀದೇವಿಯನ್ನ ನನ್ನ ಸಂತತಿಯಲ್ಲಿ ಸ್ಥಿರವಾಗಿ ನೆಲೆಗೊಳಿಸು, ನಮ್ಮ ಪರಂಪರೆಯಲ್ಲಿ ಆಕೆ ಅನುಗ್ರಹ ಇರಲಿ ಅಂತ ಅದರ ತಾತ್ಪರ್ಯ. ಇದನ್ನ ಸಂತಾನ ಲಕ್ಷ್ಮೀ ಮಂತ್ರ. ನಮ್ಮ ಪರಂಪರೆಯ ಮೇಲೆ ಆಕೆ ಅನುಗ್ರಹ ಇರಲಿ ಅಂತ ಕೇಳ್ಕೊಂಡದ್ದು ಇಲ್ಲಿ ಕಂಡು ಬರ್ತದೆ. ಇದು ಸಂತಾನ ಲಕ್ಷ್ಮೀ ಮಂತ್ರ, ಸಂತಾನ ಸೌಭಾಗ್ಯ ಪ್ರದ ಮಂತ್ರ ಅಂತ ಕೇಳ್ತದೆ. ಸವತ್ಸಾ ಗೌರಿವ ಪ್ರೀತ ಕರ್ದಮೇನ ತಥೇಂದಿರ ಕಲ್ಯಾಣಿ ಮದ್ಗೃಹೇ ನಿತ್ಯಂ ನಿವಸೇತ್ ಪದ್ಮಮಾಲಿನಿ. ಕರುವಿನಿಂದ ಕೂಡಿದ ತಾಯಿಯಂತೆ ಈ ಕರ್ದಮನ ಜೊತೆಗೂಡಿದ ಲಕ್ಷ್ಮೀದೇವಿ ನನ್ನ ಮನೆಯಲ್ಲಿ ಇರಲಿ, ಪದ್ಮಮಾಲೆಯನ್ನು ತೊಟ್ಟು ಲಕ್ಷ್ಮೀದೇವಿ ನನ್ನ ಮನೆಯಲ್ಲಿ ಇರಲಿ ಅಂತ ಇಷ್ಟು ಅದರದೊಂದು ಶ್ಲೋಕವು ಕೇಳಿ ಬರ್ತದೆ. ಇದೇ ಶ್ರೀ ಸೂಕ್ತದ ಮಂತ್ರವನ್ನೇ ವ್ಯಾಖ್ಯಾನ ಮಾಡಿದಂಥ ಭಾಗ ಅಷ್ಟೇ ಅದು. ಕರ್ದಮ ಅನ್ನುವ ಋಷಿ ಅಥವಾ ಪ್ರಜಾಪತಿ ಯಾವಾಗ ಲಕ್ಷ್ಮೀಪುತ್ರನಾಗಿ ಜನಿಸಿದ ಅದು ನಮಗೆ ತಿಳಿದು ಬರೋದಿಲ್ಲ. ನಾನು ನೋಡ್ತಿರುವ ಗೋವಿಂದಾಚಾರ್ಯ ವ್ಯಾಖ್ಯಾನ, ಪುರಾಣಿಕಾಚಾರ್ಯ ವ್ಯಾಖ್ಯಾನ ಮತ್ತೆ ಪಾಂಗ್ರಿಯಾಚಾರ್ಯರ ವ್ಯಾಖ್ಯಾನ ಇತ್ಯಾದಿ ಎಲ್ಲವನ್ನೂ ಗಮನಿಸಿದರೆ ಎಲ್ಲರೂ ಕೂಡ ಇದನ್ನ ಕರ್ದಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಕರ್ದಮ ಅಂದ್ರೆ ಚತುರ್ಮುಖ, ಯಾಕೆಂದ್ರೆ ಇಂದ್ರಿಯ ಚಾಪಲವನ್ನು ಗೆದ್ದು ಭಗವತ್ ಪೂಜಾ ರೂಪವಾಗಿ ಜಗತ್ ಸೃಷ್ಟಿಯನ್ನು ಮಾಡುವಂಥವನು ಈ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಕರ್ದಮ ಅಂದ್ರೆ ಕರೋತಿ ದಾಮ್ಯತಿ ಚೈತಿ ಕರ್ದಮ. ಕರೋತಿ ಅಂದ್ರೆ ಸೃಷ್ಟಿ ಮಾಡುವವನು, ದಾಮ್ಯತಿ ಅಂದ್ರೆ ಜಗತ್ತಿನ ಸೃಷ್ಟಿಯನ್ನ ಮಾಡುವಂಥವನು, ಇಂದ್ರಿಯಗಳನ್ನು ನಿಗ್ರಹಿಸಿದವನು, ದಮವುಳ್ಳವನು. ದಮವುಳ್ಳವನೇ ದಾಮ್ಯತಿ ಯಾರೋ ಅವನೇ ದಮವುಳ್ಳವನು. ಹೀಗೆ ಕರೋತಿ ದಾಮ್ಯತಿ ಚ ಅಂತ ನಿಷ್ಪತ್ತಿಯನ್ನ ಗೋವಿಂದಾಚಾರ್ಯ ತೋರಿಸ್ತಾರೆ. ಪುರಾಣಿಕಾಚಾರ್ಯರು ಮತ್ತು ಪಾಂಗ್ರಿಯಾಚಾರ್ಯರು ಆ ನಿಷ್ಪತ್ತಿನೇನು ತೋರಿಸಿಲ್ಲ, ಆದ್ರೆ ಚತುರ್ಮುಖ ಬ್ರಹ್ಮ ಅಂತಾನೆ ಅರ್ಥ ಅವರು ಮಾಡಿದ್ದಾರೆ. ಬೇರೆ ಯಾವುದೋ ಕಥೆಯಲ್ಲಿ ಕರ್ದಮ ಋಷಿ ಅಥವಾ ಕರ್ದಮ ಪ್ರಜಾಪತಿ ಲಕ್ಷ್ಮೀದೇವಿ ಮಗನಾಗಿ ಜನಿಸಿದ್ದಿರಬಹುದು, ಇಲ್ಲ ಅಂತಲ್ಲ. ಆದ್ರೆ ಆ ಕರ್ದಮನನ್ನ ನೀನು ಬಂದು ನಮ್ಮಲ್ಲಿ ನೆಲೆಸು ಅಂತ ಕೇಳ್ಕೊಳ್ಳುವುದೇನಿದೆ ಅದು ಚತುರ್ಮುಖ ಬ್ರಹ್ಮಂದೇ ಆಗಿರ್ಬೇಕು. ಬೇರೆ ಯಾವುದೋ ಋಷಿಯನ್ನ ಅಷ್ಟು ಉತ್ಕಟವಾಗಿ ಪ್ರಾರ್ಥಿಸುವುದು ಸಾಧ್ಯ ಆಗ್ಲಿಕ್ಕಿಲ್ಲೇನೋ. ಮತ್ತೆ ಆತನ ಅನುಗ್ರಹದಿಂದ ಅಷ್ಟು ದೊಡ್ಡ ಸಾಧನೆ ನಮಗಾಗ್ಲಿಕ್ಕಿಲ್ಲೇನೋ. ಆದ್ರಿಂದ ಇಲ್ಲಿ ಕರ್ದಮ ಅಂದ್ರೆ ಹೀಗಿದು ಚತುರ್ಮುಖ ಬ್ರಹ್ಮನನ್ನ ಮಗನನ್ನಾಗಿ ಪಡೆದಂತಹ ಲಕ್ಷ್ಮೀದೇವಿಯನ್ನ ಸ್ತುತಿಸುವ ಮಂತ್ರ ಅಂತ ವ್ಯಾಖ್ಯಾನಿಸುವುದು ಹೆಚ್ಚು ಉಚಿತವಾಗಿ ಕಾಣಿಸ್ತದೆ. ಅಲ್ಲಿಗೆ ಈ ನಾವೀಗ ನೋಡ್ತಾ ಇರುವಂತಹ 12ನೇ ಮಂತ್ರದ ಶ್ರವಣ ಸಮಾಪ್ತವಾಗಿದೆ.